ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಹತ್ರ ಇದೆ ಲೆನೋವೋ ಥಿಂಕ್ಪ್ಯಾಡ್ P53 ಅನ್ನುವ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಸ್ನೇಹಿತರೆ. ಈ ಒಂದು ಲ್ಯಾಪ್ಟಾಪ್ ಬಂದ್ಬಿಟ್ಟು ಆಲ್ ರೌಂಡರ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ನೀವು ಬೇಸಿಕ್ ಎಡಿಟಿಂಗ್ ಮಾಡ್ಕೋಬಹುದು, ಬೇಸಿಕ್ ಗೇಮಿಂಗ್ ಮಾಡ್ಕೋಬಹುದು, ಒಂದು ಆಫೀಸ್ ವರ್ಕ್ ಮಾಡ್ಕೋಬಹುದು, ಅಥವಾ ನೀವೇನಾದ್ರೂ ಸ್ಟೂಡೆಂಟ್ಸ್ ಇದ್ರೆ ಅಥವಾ ಕೋಡಿಂಗ್ ಆಗಿ ಅಥವಾ ಎಲ್ಲ ಒಂದು ವರ್ಕ್ ಗೆ ಸೆಟ್ ಆಗುವಂತ ಒಂದು ಲ್ಯಾಪ್ಟಾಪ್ ಇದಾಗಿದೆ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಲ್ಯಾಪ್ಟಾಪ್ ಫುಲ್ ಸ್ಪೆಸಿಫಿಕೇಶನ್ಸ್ ಮತ್ತೆ ಕಂಪ್ಲೀಟ್ ಆದಂತ ಒಂದು ಇನ್ಫಾರ್ಮೇಶನ್, ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೊಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಮುಂದ್ಗಡೆ ನಮ್ಗೆ ಈ ರೀತಿ ಲುಕ್ ನೋಡಕ್ ಸಿಗ್ತಾ ಇರುವಂತದ್ದು ಸ್ನೇಹಿತರೆ, ತುಂಬಾ ಪ್ರೀಮಿಯಂ ಆಗಿ ಕಾಣ್ತಾ ಇರುವಂತದ್ದು. ಕೀಬೋರ್ಡ್ ಅಲ್ಲಿ ಎಕ್ಸ್ಟ್ರಾ ನಂಬರ್ ಪ್ಯಾನಲ್ ಕೊಟ್ಟಿರುವಂತದ್ದು, ಎಕ್ಸ್ಟ್ರಾ ಕೀಬೋರ್ಡ್ ಯೂಸ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಮೌಸ್ ಕಂಟ್ರೋಲ್ ಅಲ್ಲಿ ಕೂಡ ನಮ್ಗೆ ಎರಡು ಎಕ್ಸ್ಟ್ರಾ ಬಟನ್ಸ್ ಗಳು ನೋಡಕ್ ಸಿಗ್ತಾ ಇರುವಂತದ್ದು, ಯೂಸ್ ಮಾಡಬೇಕಾದ್ರೆ ತುಂಬಾ ಕಂಫರ್ಟ್ ಆಗುತ್ತೆ. ಪಕ್ಕದಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು. ಇನ್ನ ಡಿಸ್ಪ್ಲೇ ಬಗ್ಗೆ ಆಮೇಲೆ ಡೀಟೇಲ್ ಆಗಿ ನೋಡೋಣ. ಇದರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ, ಹಿಂದ್ಗಡೆ ನಮ್ಗೆ ಪ್ಲೇನ್ ಆಗಿ ಡಿಸೈನ್ ನೋಡಕ್ ಸಿಗ್ತಾ ಇರುವಂತದ್ದು. ಥಿಂಕ್ಪ್ಯಾಡ್ ಅಂತ ಕಾರ್ನರ್ ಅಲ್ಲಿ ಲೋಗೋ ನೀಡ್ತಾ ಇರುವಂತದ್ದು. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಲ್ಯಾಪ್ಟಾಪ್ ಯೂಸ್ ಮಾಡೋ ಸಂದರ್ಭದಲ್ಲಿ ಈ ಒಂದು ರೆಡ್ ಲೈಟ್, ಥಿಂಕ್ಪ್ಯಾಡ್ ಅಲ್ಲಿ ಏನ್ ರೆಡ್ ಡಾಟ್ ಲೈಟ್ ಇದೆ ಅದು ಆನ್ ಇರುತ್ತೆ ಸ್ನೇಹಿತರೆ. ಇನ್ನ ಇದರ ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಲ್ಯಾಪ್ಟಾಪ್ ನ ಲೆಫ್ಟ್ ಸೈಡ್ ನಮ್ಗೆ HDMI ಪೋರ್ಟ್ ಮತ್ತೆ ಎರಡು USB ಪೋರ್ಟ್ ಮತ್ತೆ ಸಿಮ್ ಟ್ರೇ ನಮ್ಗೆ ಲೆಫ್ಟ್ ಸೈಡ್ ನೋಡೋಕ್ ಸಿಗ್ತಾ ಇರುವಂತದ್ದು. ಇನ್ನ ರೈಟ್ ಸೈಡ್ ಬಂದ್ಬಿಟ್ಟು ಇಯರ್ಫೋನ್ ಜಾಕ್ ಮತ್ತೆ ಟೈಪ್ ಸಿ ಪೋರ್ಟ್. ನಾನು ಆಲ್ರೆಡಿ ಹೇಳಿದಾಗ ಈ ಒಂದು ಲ್ಯಾಪ್ಟಾಪ್ ಬಂದ್ಬಿಟ್ಟು ಎಡಿಟಿಂಗ್ ಮತ್ತೆ ಗೇಮಿಂಗ್ ಪರ್ಪಸ್ ಲ್ಯಾಪ್ಟಾಪ್ ಹೀಟ್ ಆಗುತ್ತೆ ಅಂತ ನಮ್ಗೆ ಎರಡು ಎಕ್ಸ್ಟ್ರಾ ಫ್ಯಾನ್ ಗಳು ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಮತ್ತೆ ಹಿಂದ್ಗಡೆ ಲ್ಯಾನ್ ಕೇಬಲ್ ಮತ್ತೆ ಟೈಪ್ ಸಿ ಪೋರ್ಟ್ ಮತ್ತೆ ಪ್ರಿಂಟರ್ ಕನೆಕ್ಟ್ ಮತ್ತೆ ಇಲ್ಲಿ ಒಂದು ಎಕ್ಸ್ಟ್ರಾ ಫ್ಯಾನ್ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಇದು 180 ಡಿಗ್ರಿಯಲ್ಲಿ ನಾವು ರೊಟೇಟ್ ಮಾಡ್ಕೋಬಹುದಾಗಿದೆ. ಇನ್ನ ಮೇನ್ ಆಗಿ ಇದರ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 39.62 ಸೆಂಟಿಮೀಟರ್ ಅಂದ್ರೆ 15 ಇಂಚಸ್ ನ ಡಿಸ್ಪ್ಲೇ ಇದಾಗಿದೆ ಸ್ನೇಹಿತರೆ. 4K ಡಿಸ್ಪ್ಲೇ ಆಗಿದೆ. ಇನ್ನ ರೆಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ 3840x2160 ರೆಸೊಲ್ಯೂಷನ್ ಅವೈಲೇಬಲ್ ಇರುವಂತದ್ದು. ಇದರಲ್ಲಿ HDR ಟೆಕ್ನಾಲಜಿ ಜೊತೆಗೆ ಡಾಲ್ಬಿ ವಿಷನ್ ಟೆಕ್ನಾಲಜಿ ಕೂಡ ಇದರಲ್ಲಿ ಇರುವಂತದ್ದು ಸ್ನೇಹಿತರೆ. ಮುಂದ್ಗಡೆ ನಿಮ್ಗೆ ಡಾಲ್ಬಿ ವಿಷನ್ ಯಾವ ತರ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಡಿಸ್ಪ್ಲೇ ಕ್ಲಾರಿಟಿ ತುಂಬಾ ಚೆನ್ನಾಗಿರುವಂತದ್ದು, ವ್ಯೂವಿಂಗ್ ಆಂಗಲ್ಸ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು ಸ್ನೇಹಿತರೆ. ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಕ್ಯುರೇಟ್ ಆದಂತಹ ಒಂದು ಕಲರ್ಸ್ ಗಳು ಎಡಿಟಿಂಗ್ ಆಗಿ ಆಗಿರ್ಬೋದು, ಗೇಮಿಂಗ್ ಆಗಿ ಒಂದು ಒಳ್ಳೆ ಡಿಸ್ಪ್ಲೇ ಅನ್ನ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಒಂದು ಪೀಕ್ ಬ್ರೈಟ್ನೆಸ್ ಅನ್ನ ನಾವು ಇಲ್ಲಿ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಬ್ರೈಟ್ನೆಸ್ ಬಂದ್ಬಿಟ್ಟು 300 ನೀಟ್ಸ್ ಬ್ರೈಟ್ನೆಸ್ ಇದಾಗಿದೆ. ನಾನು ಆಲ್ರೆಡಿ ಹೇಳಿದಾಗೆ ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಕೂಡ ಇದರಲ್ಲಿ ಇರುವಂತದ್ದು. ಮೇಲ್ಗಡೆ ಏನು ಬಾರ್ ಕಾಣ್ತಿದೆ ಅದು ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಸ್ನೇಹಿತರೆ. ಸ್ಪೀಕರ್ ಹಾಗೆ ಡಿಸ್ಪ್ಲೇ ಎರಡು ಕೂಡ ನಾವು ಡಾಲ್ಬಿ ಅಟ್ಮಾಸ್ ಅಲ್ಲಿ ನಾವು ಫೀಲ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿರುವಂತದ್ದು. ಇನ್ನ ಮೇನ್ ಆಗಿ ಇದರ ಸ್ಪೆಸಿಫಿಕೇಶನ್ಸ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಇಂಟೆಲ್ ಕೋರ್ i7 ಲೇಟೆಸ್ಟ್ ಮತ್ತೆ ಪವರ್ಫುಲ್ ಪ್ರೊಸೆಸರ್ ಇದರಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಇಂಟೆಲ್ ಕೋರ್ i7 ಇರುವಂತದ್ದು 9th ಜನರೇಷನ್ ಲ್ಯಾಪ್ಟಾಪ್ ಇದಾಗಿದೆ. ಇನ್ನ ಮೇನ್ ಆಗಿ ನಾನು ಆಲ್ರೆಡಿ ಹೇಳಿದಾಗೆ, ನೀವೇನಾದ್ರೂ ಗೇಮಿಂಗ್ ಮತ್ತೆ ಎಡಿಟಿಂಗ್ ಪರ್ಪಸ್ ಲ್ಯಾಪ್ಟಾಪ್ ನೋಡ್ತಿದ್ರೆ ಇದು ಬೆಸ್ಟ್ ಅಂತ. ಏನಕ್ಕಪ್ಪ ಅಂದ್ರೆ ಇದರಲ್ಲಿ ನಿವಿಡಿಯಾ ಕ್ವಾಡ್ರೋ ಅನ್ನುವಂತ ಒಂದು T1000 4GB ಗ್ರಾಫಿಕ್ಸ್ ಕಾರ್ಡ್ ಇರುವಂತದ್ದು. ಒಂದು ಬೇಸಿಕ್ ಎಡಿಟಿಂಗ್ ಮತ್ತೆ ಗೇಮಿಂಗ್ ಆಗಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಎಲ್ಲಿಯೂ ಕೂಡ ನಿಮ್ಗೆ ಲ್ಯಾಗ್ ಆಗೋದಿಲ್ಲ, ಸ್ಮೂತ್ ಆಗಿ ಯೂಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಇನ್ನ ಇದರಲ್ಲಿ ಕೀಬೋರ್ಡ್ ಅಲ್ಲಿ ಲೈಟ್ ನೀಡ್ತಾ ಇರುವಂತದ್ದು ಸ್ನೇಹಿತರೆ. ಕೀಬೋರ್ಡ್ ಅಲ್ಲಿ ನಾವು ಲೈಟ್ ಅನ್ನ ಯೂಸ್ ಮಾಡ್ಕೋಬಹುದಾಗಿದೆ. ನೈಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಪ್ರೀಮಿಯಂ ಆಗಿ ತುಂಬಾ ಕಂಫರ್ಟ್ ಆಗಿ ಫೀಲ್ ಆಗುತ್ತೆ ಸ್ನೇಹಿತರೆ. ಎಲ್ಲಾ ಒಂದು ಫ್ಯೂಚರ್ಸ್ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಇರುವಂತದ್ದು, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. 16GB ರ್ಯಾಮ್ ಇರುವಂತದ್ದು, ನೀವು ಎಕ್ಸ್ಟ್ರಾ ರ್ಯಾಮ್ ಬೇಕಾದ್ರೂ ಫಿಕ್ಸ್ ಮಾಡ್ಕೋಬಹುದು ಸ್ನೇಹಿತರೆ. 1TB ಸ್ಟೋರೇಜ್ ಇದರಲ್ಲಿ ಇರುವಂತದ್ದು. ಮತ್ತೆ ಇನ್ನ 64 ಬಿಟ್ ಆಪರೇಟಿಂಗ್ ಸಿಸ್ಟಮ್ ಇರುವಂತದ್ದು. Wi-Fi 6 ಇರುವಂತದ್ದು, ಫಾಸ್ಟೆಸ್ಟ್ Wi-Fi ಇದರಲ್ಲಿ ಇರುವಂತದ್ದು. ನಾವು ಆರಾಮಾಗಿ ಸ್ಪೀಡ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಕಾಪಿ ಪೇಸ್ಟ್ ಕೂಡ ನಾವು ಇದರಲ್ಲಿ ಸ್ಪೀಡ್ ಆಗಿ ಸ್ಮೂತ್ ಆಗಿ ಮಾಡ್ಕೋಬಹುದು. ಯೂಸ್ ಮಾಡ್ಬೇಕಾದ್ರೆ ತುಂಬಾ ಕಂಫರ್ಟ್ ಫೀಲ್ ಆಗುತ್ತೆ ಸ್ನೇಹಿತರೆ. ಕೀಬೋರ್ಡ್ ಸ್ವಲ್ಪ ವೈಡ್ ಇರುವಂತದ್ದು, ಎಕ್ಸ್ಟ್ರಾ ಕೀಬೋರ್ಡ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಎಡಿಟಿಂಗ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಒಂದು ಆಫೀಸ್ ವರ್ಕ್ ಆಗಿರ್ಬೋದು, ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರೆ ಎಲ್ಲದಕ್ಕೂ ಕಂಫರ್ಟ್ ಆಗುವ ರೀತಿಯ ಒಂದು ಕೀಬೋರ್ಡ್ ಅರೇಂಜ್ ಆಗಿರುವಂತದ್ದು ಸ್ನೇಹಿತರೆ. ತುಂಬಾ ಯೂಸ್ಫುಲ್ ಆಗ್ತಾ ಇರುವಂತದ್ದು. ಆಲ್ ರೌಂಡರ್ ಲ್ಯಾಪ್ಟಾಪ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಅಷ್ಟು ಚೆನ್ನಾಗಿರುವಂತದ್ದು. ನಾನು ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ಒಂದ್ಸಲಿ ಟ್ಯಾಪ್ ಮಾಡಿದ್ರೆ ಆಯ್ತು, ಆರಾಮಾಗಿ ಈಸಿಯಾಗಿ ಓಪನ್ ಆಗುತ್ತೆ. ನೀವೇ ಒಂದ್ಸಲಿ ಲೈವ್ ಆಗಿ ಇಲ್ಲಿ ನೋಡ್ಕೋಬಹುದಾಗಿದೆ. ಅದನ್ನ ಬಿಟ್ರೆ ಇದರಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ನೀವೇ ಇಲ್ಲಿ ಲೈವ್ ಆಗಿ ನೋಡ್ಕೋಬಹುದು.
ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು, ಅಕ್ಯುರೇಟ್ ಆಗಿರುವಂತದ್ದು ಸ್ನೇಹಿತರೆ. ಒಂದು ವೆಬ್ ಕ್ಯಾಮ್ ಎಕ್ಸ್ಟ್ರಾ ಕನೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇನ್ನ ಬ್ಯಾಟರಿ ಬಗ್ಗೆ ನೋಡೋದಾದ್ರೆ 90 ವ್ಯಾಟ್ ಚಾರ್ಜರ್ ಇದರಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ನಾರ್ಮಲ್ ಯೂಸ್ ಗಾಗಿ 10 to 12 ಅವರ್ಸ್ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ನೀವೇನಾದ್ರೂ ಒಂದು ಎಡಿಟಿಂಗ್ ಗೇಮಿಂಗ್ ಆಗಿ ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ 8 ಅವರ್ಸ್ ವರೆಗೂ ಈ ಒಂದು ಲ್ಯಾಪ್ಟಾಪ್ ಬ್ಯಾಟರಿ ಬ್ಯಾಕಪ್ ಬರ್ತಾ ಇರುವಂತದ್ದು. ಇನ್ನು ಹೆಚ್ಚಿನ ಡೀಟೇಲ್ಸ್ ಏನಾದ್ರೂ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತೆ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರು ಪರ್ಚೇಸಿಂಗ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಲ್ಯಾಪ್ಟಾಪ್ ನ ಪ್ರೈಸ್ ಬಂದ್ಬಿಟ್ಟು 33 ಇಂದ 35 ಸಾವಿರವರೆಗೂ ಆಗುತ್ತೆ ಸ್ನೇಹಿತರೆ. ಪರ್ಚೇಸಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.